ಬೆಳ್ಳೂರಿನ ಶಾಲೆಯ ಪ್ರಾರ್ಥನಾ ಸಮಯದಲ್ಲಿ ಮುಖ್ಯೋಪಾಧ್ಯಾಯರು ಈ ದಿನ ಸಂಜೆ ಊರಿನ ದೇವಾಲಯದ ಮುಂದೆ ಸಭೆ ನಡೆಯಲಿದೆ. ಬೆಳ್ಳೂರಿನ ಯುವಕ ಮಂಡಳಿಯವರು ಸಲೀಂ ಅಲಿ ಅವರ ಜನ್ಮ ಶತಮಾನೋತ್ಸವವನ್ನು ಆಚರಿಸಲಿದ್ದಾರೆ. ನಾವೆಲ್ಲರೂ ಅಲ್ಲಿಗೆ ಹೋಗೋಣ ಎಂದರು. ಮಕ್ಕಳು ಹೊರಡಲು ಸಿದ್ಧರಾದರು. ಆಗ ಹಿರೇಮಣಿ ತಾರಾ, ಸಲೀಂ ಅಲಿ ಯಾರು ಸರ್ ಎಂದು ಕೇಳಿದಳು. ಗುರುಗಳು ಸಲೀಂ ಅಲಿ ಸುಪ್ರಸಿದ್ಧ ಪಕ್ಷಿತಜ್ಞರು. ತಮ್ಮ ಜೀವನವನ್ನೆಲ್ಲ ಪಕ್ಷಿ ವೀಕ್ಷಣೆಗಾಗಿ ಕಳೆದವರು. ಪರಿಸರ ರಕ್ಷಣೆಯ ಬಗ್ಗೆ ಜನರಿಗೆ ತಿಳಿವಳಿಕೆ ನೀಡಿದವರು. ಈ ದಿನ ಅವರ ಬಗ್ಗೆ ಹೆಚ್ಚು ತಿಳಿದುಕೊಳ್ಳೋಣ ಎಂದರು. ಮಕ್ಕಳಲ್ಲಿ ಕುತೂಹಲ. ಮರಿಯಾ ಕೇಳಿದಳು, ಪಕ್ಷಿ ವೀಕ್ಷಣೆ ಎಂದರೇನು ಸರ್? ಅಕ್ಕೆ ಗುರುಗಳು ಬೇರೆ ಬೇರೆ ಪಕ್ಷಿಗಳು ಗೂಡು ಕಟ್ಟುವ ವಿಧಾನ, ನಡವಳಿಕೆ, ಕೂಗುವಿಕೆ, ಮೊಟ್ಟೆ ಇಡುವುದು, ಪಾಲನೆ, ಪೋಷಣೆ, ಆಹಾರ, ವಲಸೆ ಇವನ್ನೆಲ್ಲ ಅಭ್ಯಾಸ ಮಾಡುವುದೇ ಪಕ್ಷಿ ವೀಕ್ಷಣೆ. ಬೆಳ್ಳೂರಿನ ಮಕ್ಕಳಾದ ನಿಮಗೆ ಪಕ್ಷಿಗಳ ಬಗ್ಗೆ ಸಾಕಷ್ಟು ಪರಿಚಯವಿದೆ ತಾನೆ ಎಂದರು. ಮಕ್ಕಳೆಲ್ಲ ಉತ್ಸಾಹದಿಂದ ಸಭೆಗೆ ಹೋದರು. ಕಾರ್ಯಕ್ರಮ ಪ್ರಾರಂಭವಾಯಿತು. ಬೆಳ್ಳೂರಿನ ಯುವಕ ಮಂಡಳಿಯ ಸದಸ್ಯರು ಉತ್ಸಾಹದಿಂದ ಓಡಾಡುತ್ತಿದ್ದರು. ವೈದ್ಯ ಶಂಕರಪ್ಪ ಅವರು ಭಾಷಣ ಮಾಡಲು ನಿಂತರು. ಅಧ್ಯಕ್ಷರೇ, ಸಭಿಕರೇ ಹಾಗೂ ಮುದ್ದು ಮಕ್ಕಳೇ, ಸಲೀಂ ಅಲಿ ಅವರ ಬಗ್ಗೆ ನಾನು ಮಾತನಾಡಲಿದ್ದೇನೆ. ನಮ್ಮೆಲ್ಲರ ಪ್ರೀತಿಯ ಊರು ಬೆಳ್ಳೂರು. ದೇಶ ವಿದೇಶಗಳಿಂದ ವಲಸೆ ಬರುವ ಹಕ್ಕಿಗಳ ತಾಣ. ಇಂತಹ ತಾಣಗಳನ್ನು ಪ್ರೀತಿಸಿದ ವ್ಯಕ್ತಿ ಸಲೀಂ ಅಲಿ. ಒಮ್ಮೆ 10 ವರ್ಷದ ಬಾಲಕ ಸಲೀಂ ಅಲಿ ಒಂದು ಪುಟ್ಟ ಹಕ್ಕಿಯನ್ನು ಹೊಡೆದ. ಅದು ಕೆಳಕ್ಕೆ ಬಿತ್ತು. ಗುಬ್ಬಚ್ಚಿ ಎಂದು ತಿಳಿದಿದ್ದ, ಆದರೆ ಅದರ ಎದೆಯ ಮೇಲಿನ ಹಳದಿ ಬಣ್ಣ ನೋಡಿ ಆಶ್ಚರ್ಯವಾಯಿತು. ಅದು ಯಾವ ಹಕ್ಕಿ ಎಂದು ತಿಳಿಯದೆ ಚಡಪಡಿಸಿದ. ಇದನ್ನು ಅವನ ಚಿಕ್ಕಪ್ಪ ಅಮೀರುದ್ದೀನ್ ಗಮನಿಸಿದ. ಅವನನ್ನು ಮುಂಬಯಿಯ ನ್ಯಾಚುರಲ್ ಹಿಸ್ಟರಿ ಸೊಸೈಟಿಗೆ ಕರೆದೊಯ್ದರು. ಅಲ್ಲಿ ಅವನ ಪ್ರಶ್ನೆಗೆ ಉತ್ತರ ಸಿಕ್ಕಿತು. ಅಲ್ಲಿಯ ಪಕ್ಷಿ ಸಂಕುಲ ನೋಡಿ ಇನ್ನಷ್ಟು ತಿಳಿಯುವ ಆಸೆ ಮೊಳೆಯಿತು. ಮುಂದೆ ಆ ಸೊಸೈಟಿಯೊಡನೆ ಆತನ ಸಂಪರ್ಕ ಹೆಚ್ಚಾಯಿತು. ಆಗಿನ ಬರ್ಮಾದಲ್ಲಿ ಗಣಿ ಕೆಲಸಕ್ಕೆ ಸಲೀಂ ಅಲಿ ಹೋದ. ಅಲ್ಲಿನ ಕಾಡು ಹಕ್ಕಿಗಳು ಆತನನ್ನು ಆಕರ್ಷಿಸಿದವು. ಆ ಹಕ್ಕಿಗಳ ಅಧ್ಯಯನ ನಡೆಸಿದ. ಆಮೇಲೆ ಅಲ್ಲಿಂದ ಮುಂಬೈಗೆ ಹಿಂತಿರುಗಿದ. ಆತನಿಗೆ ಇನ್ನೂ 20ರ ಹರೆಯ. ಒಂದು ಪುಟ್ಟ ಹಕ್ಕಿ ಆತನ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ಸಲೀಂ ಅಲಿ ಅವರ ಆಸಕ್ತಿ ಹೆಚ್ಚಿತು. ಅದಕ್ಕನುಗುಣವಾಗಿ ಮುಂಬೈ ನ್ಯಾಚುರಲ್ ಹಿಸ್ಟರಿ ಸೊಸೈಟಿಯಲ್ಲಿ ಮಾರ್ಗದರ್ಶಿ ಕೆಲಸ ಸಿಕ್ಕಿತು. ಆ ಸಮಯದಲ್ಲಿ ಜರ್ಮನಿಯಲ್ಲಿ ಪಕ್ಷಿ ಜೀವನದ ಬಗ್ಗೆ 1 ವರ್ಷ ಅಧ್ಯಯನ ಮಾಡಿದರು. ಅವರು ಭಾರತಕ್ಕೆ ಹಿಂತಿರುಗಿದಾಗ ಅವರನ್ನು ಕೆಲಸದಿಂದ ತೆಗೆದುಹಾಕಲಾಗಿತ್ತು. ಕೆಲವು ವರ್ಷಗಳ ಕಾಲ ನಿರುದ್ಯೋಗಿಯಾಗಿರಬೇಕಾಯಿತು. ಅವರ ಧೈರ್ಯ ಸಾಧನೆಗೆ ಈ ಪರಿಸ್ಥಿತಿಯಿಂದ ಅನುಕೂಲವೇ ಆಯಿತು. ಪಕ್ಷಿಗಳ ಬಗ್ಗೆ ಅಗಾಧ ಜ್ಞಾನ ಸಂಪಾದಿಸಿದರು. ವಿಶ್ವಖ್ಯಾತಿ ಪಡೆದರು. ಪಕ್ಷಿ ವೀಕ್ಷಣೆ ಬಗ್ಗೆ ಹಲವಾರು ಜನಪ್ರಿಯ ಪುಸ್ತಕಗಳನ್ನು ಸಲೀಂ ಅಲಿ ಬರೆದಿದ್ದಾರೆ. ಮಕ್ಕಳೇ, ವಿಶ್ವಖ್ಯಾತಿ ಪಡೆದ ಸಲೀಂ ಅಲಿ ಅವರನ್ನು ಪ್ರಶಸ್ತಿಗಳು ಬೆನ್ನಟ್ಟಿ ಬಂದವು. ಅನೇಕ ವಿಶ್ವವಿದ್ಯಾನಿಲಯಗಳು ಗೌರವಿಸಿದವು. ದೇಶ ವಿದೇಶಗಳು, ಸಂಘ ಸಂಸ್ಥೆಗಳು ಅವರನ್ನು ಗೌರವಿಸಿದವು ಹಾಗೂ ಭಾರತ ಸರ್ಕಾರ ಪದ್ಮವಿಭೂಷಣ ಪ್ರಶಸ್ತಿ ನೀಡಿತು. ತಮಗೆ ಬಹುಮಾನವಾಗಿ ಬಂದ 5 ಲಕ್ಷ ರೂಪಾಯಿಯನ್ನು ತಮ್ಮನ್ನು ರೂಪಿಸಿದ ಸಂಸ್ಥೆಗೆ ದಾನ ಮಾಡಿದರು. ಇದರಿಂದ ಪಕ್ಷಿಗಳ ಅಧ್ಯಯನ ಮಾಡುವವರಿಗೆ ಪ್ರಯೋಜನವಾಗಿದೆ. 1987ರಲ್ಲಿ ಸಲೀಂ ಅಲಿ ಅವರು ತಮ್ಮ 91ನೇ ವರ್ಷದಲ್ಲಿ ತೀರಿಕೊಂಡರು. ಲಕ್ಷಾಂತರ ಪಕ್ಷಿ ಪ್ರೇಮಿಗಳು ಕಂಬನಿ ಮಿಡಿದಿರಬಹುದು ಅಲ್ಲವೇ? ಸಲೀಂ ಅಲಿ ಅವರು ಹೆಚ್ಚು ಕಲಿತವರಲ್ಲ, ಆದರೆ ಪಕ್ಷಿ ಪ್ರೇಮದಿಂದ ಅವರ ಜೀವನ ಪ್ರಾರಂಭವಾಯಿತು. ಮುಂದೆ ಅದೇ ಪಕ್ಷಿಕುಲದ ಅಧ್ಯಯನಕ್ಕೆ ಕಾರಣವಾಯಿತು. ಪ್ರಪಂಚದಲ್ಲೇ ಹೆಸರಾಂತ ಪಕ್ಷಿ ತಜ್ಞರೆನಿಸಿಕೊಂಡರು. ಆಳವಾದ ಅಭ್ಯಾಸ ಕಲಿಯುವುದರಲ್ಲಿ ಶ್ರದ್ಧೆ ಅವರನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿತು. ದಿನವೂ ಪಕ್ಷಿಗಳನ್ನು ನೋಡುವ ಮುದ್ದು ಮಕ್ಕಳಿಗೆಲ್ಲ ಸಲೀಂ ಅಲಿ ಅವರು ಸ್ಫೂರ್ತಿಯಾಗಬೇಕು. ಅವರಂತೆ ನೀವು ಪರಿಸರವನ್ನು ಪ್ರೀತಿಸಿ. ಪ್ರಾಣಿ ಪಕ್ಷಿಗಳ ಬಗ್ಗೆ ತಿಳಿಯಿರಿ. ಶಂಕರಪ್ಪ ಅವರ ಭಾಷಣ ಮುಗಿದಾಗ ಚಪ್ಪಾಳೆ ತಟ್ಟುವುದನ್ನು ಮರೆತರು. ಭಾವನಾ ಲೋಕದಲ್ಲೇ ಇದ್ದರು. ಬೆಳ್ಳೂರಿನ ಪಕ್ಷಿ ಸಂಕುಲ ಅವರನ್ನು ಕೈಬೀಸಿ ಕರೆಯುತ್ತಿತ್ತು.